ಹಾಯ್ ಸ್ನೇಹಿತರೆ, ನಾನು ನಿಮ್ಮ ಗಗನ್. ಸೊ ಇವತ್ತು ನಾನು ನಿಮಗೆ ಒಂದು ಒಳ್ಳೆ ಇನ್ಫಾರ್ಮೇಷನ್ನ ಶೇರ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಮೇ ಬಿ ಕೆಲವರಿಗೆ ಇದು ಎಕ್ಸ್ಪೀರಿಯೆನ್ಸ್ ಆಗಿರ್ಬೋದು, ಆಗದೇ ಇರ್ಬೋದು. ಇನ್ ಕೇಸ್ ನೀವೇನಾದರೂ ನೆಕ್ಸ್ಟ್ ಟೈಮ್ ಆ ಪ್ಲೇಸಿಗೆ ಹೋದರೆ ನಿಮಗೂ ಸ್ಕ್ಯಾಮ್ ಆಗದೇ ಇರಲಿ ಅಂತ ನಾನು ಈ ವಿಡಿಯೋ ಮಾಡಿ ಹೇಳ್ತಿದ್ದೀನಿ. ಸೊ ಬ್ಯಾಂಗ್ಳೂರಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ KR ಮಾರ್ಕೆಟ್ ಇದೆ. ಸೊ KR ಮಾರ್ಕೆಟು ಒನ್ ಆಫ್ ದಿ ಬಿಗ್ಗೆಸ್ಟ್ ಪ್ಲೇಸು. ಮಾರ್ನಿಂಗು ಫ್ಲವರ್ ಶಾಪಿಂಗು ಅಥವಾ ಹಣ್ಣು ತರಕಾರಿ ಮ್ಯಾಕ್ಸಿಮಮ್ ಹೋಲ್ಸೇಲ್ ಸೇಲ್ ಮಾಡೋರು ಅಲ್ಲೇ ಹೋಗಿ ಪರ್ಚೇಸ್ ಮಾಡ್ತಾರೆ. ಅಲ್ಲಿ ಗೌರ್ಮೆಂಟಲ್ಲಿ ಪಾರ್ಕಿಂಗ್ ಫೆಸಿಲಿಟಿ ಮಾಡಿದ್ದಾರೆ, ಅಂದರೆ KR ಮಾರ್ಕೆಟ್ ಪಾರ್ಕಿಂಗ್ ಫೆಸಿಲಿಟಿ ಅಂತ ಇದೆ. ಸೊ ಅಲ್ಟಿಮೇಟ್ ಕ್ಲೀನ್ ಆಗಿದೆ, ನೀಟ್ನೆಸ್ ಇದೆ. ರೀಸೆಂಟಾಗಿ ತುಂಬ ಸಾರಿ ನಾನು ಹೋಗಿ ಬಂದಿದ್ದೀನಿ. ಬಟ್ ನನಗಾಗಿರೋ ಈ ವಾರದಲ್ಲಿ 2 ಸಾರಿ ಆಗಿರೋ ಎಕ್ಸ್ಪೀರಿಯೆನ್ಸು ಐ ನೀಡ್ ಟು ಶೇರ್ ವಿತ್ ಯು ಗೈಸ್. ಸೊ ನಿಮಗೂ ಅದ್ರ ಬಗ್ಗೆ ಗೊತ್ತಾಗಿ ಅಲರ್ಟ್ ಆಗಲಿ ಅಂತ. ಇದು ಸ್ಕ್ಯಾಮು ಅಥವಾ ಅಪ್ಡೇಟ್ ನಮಗೆ ಸಿಗ್ತಿಲ್ವೋ ನನಗಂತೂ ಗೊತ್ತಿಲ್ಲ. KR ಮಾರ್ಕೆಟ್ ಪಾರ್ಕಿಂಗ್ ಆಗಲಿ ಎಕ್ಸ್ಟ್ರಾ ಚಾರ್ಜಸ್ ಮಾಡ್ತಿದ್ದಾರೆ. ಅದು ಗೌರ್ಮೆಂಟ್ ಗೊತ್ತಿದ್ದು ಮಾಡ್ತಿದ್ದಾರೋ ಅಥವಾ ಇವರೇ ಸ್ಕ್ಯಾಮ್ ಮಾಡ್ತಿದ್ದಾರೋ ಅಲ್ಲಿ ಇರೋರು, ಅದ್ರ ಬಗ್ಗೆ ನನಗೆ ಐಡಿಯಾ ಇಲ್ಲ. ಬಟ್ ನಿಮ್ಗೆ ಯಾರಿಗಾದರೂ ಐಡಿಯಾ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಮಿನಿಮಮ್ ಚಾರ್ಜಸ್ ಅಲ್ಲಿ ಏನಿದೆ ಗೌರ್ಮೆಂಟ್ ರೂಲ್ಸ್ ಪ್ರಕಾರ, 2 ವೀಲರ್ಸ್ಗೆ 1 ಅವರ್ಗೆ 15 ರೂಪೀಸ್, ಅಂದರೆ 15 ರೂಪಾಯಿ ಅಂತ. 4 ವೀಲರ್ಗೆ 30 ರೂಪಾಯಿ ಅಂತ ಮೆನ್ಷನ್ ಮಾಡಿದ್ದಾರೆ. ಅಲ್ಲಿ ಬಿಲ್ ಬೋರ್ಡಲ್ಲೂ ಕೂಡ ಅಥವಾ ಹಾಕಿರೋ ಬೋರ್ಡಲ್ಲೂ ಕೂಡ ಅದೇ ಇರೋದು. ಬಟ್ ನಾವು ಪಾರ್ಕಿಂಗ್ ಮಾಡಿ ಹೋಗ್ತೀವಿ, 1 ಅವರ್ ಒಳಗಡೆ ಬಂದು ನಾವು ಏನು ಅಮೌಂಟ್ ಪೇ ಮಾಡೋಕ್ಕೆ ಹೋಗ್ತೀವಿ, ಅವಾಗ ಅವ್ರೇನು ಹೇಳ್ತಿದ್ದಾರೆ, 15 ರೂಪಾಯಿ ಅಲ್ಲ 20 ರೂಪಾಯಿ ಅಂತ. ಅಂದರೆ 1 ಪರ್ಸನಿಂದ 5 ರೂಪೀಸ್ ಎಡಿಷ್ನಲ್ ಚಾರ್ಜಸ್ ಮಾಡ್ತಿದ್ದಾರೆ. ನಾನು 15 ದಿನದಿಂದ ಹಿಂದೆ ಹೋದಾಗ ಚಾರ್ಜು 15 ಇತ್ತು, 15 ರೂಪಾಯಿನೇ ತೊಗೊಂಡಿದ್ರು. ಬಟ್ ಈ ವಾರದಲ್ಲಿ ನಾನು 2 ಸಾರಿ ಹೋಗಿದ್ದೀನಿ. ಆ್ಯಂಡ್ 2 ಸಾರಿನೂ ನನಗೆ ಇವತ್ತು ಚಾರ್ಜ್ ಆಗಿರೋದು ಎಕ್ಸ್ಟ್ರಾ ಚಾರ್ಜಸ್ಸೇ. ಹೋದ ಸಾರಿ ಹೋದಾಗ ಅಂದರೆ 2-3 ದಿನ ಹಿಂದೆ ಹೋದಾಗ ನಾನು ಅಷ್ಟು ಬೋರ್ಡ್ನ ಅಬ್ಸರ್ವ್ ಮಾಡಿರಲಿಲ್ಲ. ಅಲ್ಲಿ 15 ಬಂದಿತ್ತು, ಐ ರಿಮೆಂಬರ್. ಆದರೂ ಅವನು ಎಡಿಷ್ನಲ್ ಅಂದ. ಮತ್ತೆ ನಾನು ಎಕ್ಸ್ಟ್ರಾ ಆಗಿದೆ ಅಂದಾಗ ಕೊಟ್ಟು ಬಂದಿದ್ದೀನಿ. ಇವತ್ತು ನಾನು ಅಬ್ಸರ್ವ್ ಮಾಡ್ದಲ್ಲಿ ಹೋದಾಗ 20 ರೂಪೀಸ್ ಅಂತ ಹೇಳ್ದೆ. ನಾನು ಮಿನಿಮಮ್ 15 ಅಲ್ವಾ. ನಾನು ಇವತ್ತು ನಾನು ಹೋಗಿದ್ದು 7:51, ಅಂದರೆ 7:51ಗೆ ನಾನು ಎಂಟ್ರ್ ಆಗಿದ್ದು. ಆ್ಯಂಡ್ 8:36ಗೆ ನಾನು ಎಕ್ಸಿಟ್ ಆಗ್ತಿರೋದಲ್ಲಿ. ಸೊ ಅರೌಂಡ್ 40-45 ಮಿನಿಟ್ಸ್ ಅಂದ್ಕೊಳ್ಳಿ ಸರೌಂಡಿಂಗು. ಸೊ ಆ ಟೈಮಲ್ಲಿ ಅವ್ರು ನನ್ನಿಂದ ಚಾರ್ಜ್ ಮಾಡಬೇಕಾಗಿರೋದು 15 ರೂಪಾಯಿ. ಬಟ್ ಅವ್ನು ಮಾಡ್ತಿರೋದು 20 ರೂಪೀಸು. ಅವನೇನು ಹೇಳ್ತಾನೆ, ಸರ್ ಬಿಲ್ಲು ಚೇಂಜ್ ಆಗಿದೆ, ಅಲ್ಲಿ ಬೋರ್ಡು ಇನ್ನೊಂದು 2-3 ದಿನದಲ್ಲಿ ಚೇಂಜ್ ಆಗುತ್ತೆ ಸರ್, ಚಾರ್ಜಸ್ ಎಕ್ಸ್ಟ್ರಾ ಆಗಿದೆ ಅಂತ ಅವ್ನು ಹೇಳ್ತಿರೋದು. ಸೊ ಗೌರ್ಮೆಂಟ್ ನಮಗೆ ಕ್ಲಾರಿಟಿ ಕೊಡಬೇಕು. ಅಲ್ಲಿ ಆ್ಯಕ್ಚುಲಿ ಬೋರ್ಡ್ ಹಾಕಬೇಕು, ಇನ್ಕ್ರೀಸ್ ಆಗಿದ್ದರೆ ಅಲ್ಲಿ ಮೆನ್ಷನ್ ಮಾಡಬೇಕು ಚಾರ್ಜಸ್ ಇನ್ಕ್ರೀಸ್ ಆಗಿದೆ ಅಂತ. ಆ್ಯಂಡ್ ಬೋರ್ಡಲ್ಲಿ ಕೂಡ, ಅಲ್ಲಿ ಡಿಜಿಟಲ್ ಬೋರ್ಡಲ್ಲಿ ಕೂಡ 15 ರೂಪಾಯಿ ಅಂತ ತೋರಿಸ್ತಿದೆ. ನನ್ನ ಹತ್ರ ರಿಸಿಪ್ಟ್ ಇಲ್ಲ, ಬಿಕಾಸ್ ಅವನು ರಿಸಿಪ್ಟ್ ಅಲ್ಲೇ ತೊಗೊಂಡು ಆಮೇಲೆ ಪೇಮೆಂಟ್ ಮಾಡ್ಕೊಳ್ಳೋದು. ಸೊ ಹಾಗಾಗಿ ರಿಸಿಪ್ಟ್ ನನ್ನ ಹತ್ರ ಇಲ್ಲ ನಿಮ್ಗೆ ತೋರ್ಸೋಕ್ಕೆ. ಬಟ್ ಬಿ ಅವೇರ್ ಆಗಿರಿ, ಎಡಿಷನಲ್ ಚಾರ್ಜ್ ಮಾಡ್ತಿದ್ದಾರೆ. ಇಲ್ಲಿ ಯಾರು ಅಂಡರ್ ಬರುತ್ತೋ BBMP ಅವರು ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸ್ಬೇಕು. ಈಗ ಕಮೆಂಟ್ ಬಾಕ್ಸಲ್ಲಿ ಬಂದು ಕೆಲವರು ಹೇಳ್ತಾರೆ, ಏನು ಗುರು 5 ರೂಪೀಸ್ಗೆಲ್ಲ ಮಾತಾಡ್ತಿದ್ಯಾ ಅಂತ. ಲೆಕ್ಕ ಕೊಡ್ತೀನಿ ಕೇಳಿ. 1 ಪರ್ಸನಿಂದ 5 ರೂಪಾಯಿ ಅಂದರೆ ಇಮ್ಯಾಜಿನ್ ಮಾಡ್ಕೊಳ್ಳಿ, ಪರ್ ಡೇ ಅಲ್ಲಿ 1,000 ಜನ ಹೋಗ್ಬೋದು, ಜಾಸ್ತಿನೂ ಹೋಗ್ಬೋದು. ಆ್ಯಕ್ಚುಲಿ KR ಮಾರ್ಕೆಟಲ್ಲಿ 1000 ಜನಕ್ಕೆ ಎಷ್ಟಾಯಿತು? 5 × 1000, 5,000. ಓಕೆ, ಒಂದಿನಕ್ಕೆ 5,000. ಜಸ್ಟ್ ಅದು ನಾವು ಮಾಡ್ತಿರೋ ಲೆಕ್ಕ. ಒಂದಿನಕ್ಕೆ 5,000 ಅಂದರೆ 30 ದಿನಕ್ಕೆ ಎಷ್ಟಾಗುತ್ತೆ? 1,50,000. 1,50,000 ಇಟ್ಸ್ ನಾಟ್ ಅ ಸ್ಮಾಲ್ ಅಮೌಂಟ್. ಡಿಗ್ರಿ PG ಮಾಡಿಕೊಂಡು, ಇಂಜಿನಿಯರಿಂಗ್ ಮುಗಿಸ್ಕೊಂಡು, ದೊಡ್ಡ ಎಜುಕೇಷನ್ ಇನ್ಸ್ಟಿಟ್ಯೂಟಲ್ಲಿ ಓದಿ ಪಾಸ್ಔಟ್ ಆಗಿರೋ ಸ್ಟೂಡೆಂಟು ಸ್ಟಾರ್ಟಿಂಗ್ ಸ್ಯಾಲ್ರಿ ತೊಗೊಳ್ಳೋದೇ 15,000 ರಿಂದ 18,000 ರೀ. ಅಂಥದ್ರಲ್ಲಿ ನಾವು ಇವರಿಗೆ ಸುಮ್ಮನೆ ಕೊಡೋದಂದರೆ ನನಗನ್ಸಿದ್ದು. ಆ್ಯಂಡ್ ಯಾರಿಗೆಲ್ಲ ಈ ಥರ ಎಕ್ಸ್ಪೀರಿಯೆನ್ಸ್ ಆಗಿದೆಯೋ ಅವರು ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡ್ಕೊಳ್ಳಿ. ಆದಷ್ಟು ವಿಡಿಯೋನ ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಿ. ನೆಕ್ಸ್ಟ್ ಟೈಮ್ ಯಾರು ಹೋಗ್ತಾರೋ ಅವರಿಗೆ ಸ್ಕ್ಯಾಮ್ ಆಗದೆ ಇರಲಿ. ಅವರು 15 ರೂಪಾಯಿನೇ ಪೇ ಮಾಡಬೇಕು. ಇನ್ನು ಕೇಸ್ ಅವ್ರೇನಾದರೂ 20 ರೂಪೀಸ್ ಬೇಡಿದ್ರೆ ಬೋರ್ಡ್ ತೋರಿಸಿ, ರೂಲ್ ತೋರಿಸಿ ಅಂತ ಹೇಳಿ. ಇನ್ನೊಂದು ಪ್ರಾಬ್ಲಮ್ ಏನಂದರೆ, ಹಿಂದ್ಗಡೆ ನಿಂತಿರೋರು ಬೇಗ ಅಂತಾರೆ. ಅಂದರೆ ನಮ್ಗೆ ಸಿಗೋದೇ ಒಂದು 30-40 ಸೆಕೆಂಡ್ ಟೈಮಲ್ಲಿ. ಸೊ ಆ ಟೈಮಲ್ಲಿ ನಿಮಗೆ ಸ್ವಲ್ಪ ಗಲಿಬಿಲಿ ಆಗ್ಬೋದು. ಬಟ್ ಕ್ವಶನ್ ಮಾಡೋದು ನಮ್ಮ ಹಕ್ಕು, ನಾವು ಕ್ವಶನ್ ಮಾಡಲೇಬೇಕು. ಸೊ ಸ್ಟೇ ಅಲರ್ಟ್ ಆಗಿರಿ. ಆದಷ್ಟು ವಿಡಿಯೋನ ನಿಮ್ಮ ಫ್ರೆಂಡ್ ಸರ್ಕಲ್ಗೆ, ಫ್ಯಾಮಿಲಿಗೆ ಶೇರ್ ಮಾಡಿ, ಸ್ಕ್ಯಾಮಿಂದ ಅಲರ್ಟ್ ಆಗಿರಲಿ ಅಂತ. ಆ್ಯಂಡ್ ನಿಜವಾಗ್ಲೂ ಪ್ರೈಸ್ ಜಾಸ್ತಿ ಆಗಿದ್ದರೆ ಗೌರ್ಮೆಂಟ್ ಶುಡ್ ಬಿ ಅಲ್ಲಿ ಅಪ್ಡೇಟ್ ಮಾಡಲೇಬೇಕು. ಇಲ್ಲ ಸ್ಕ್ಯಾಮ್ ಮಾಡ್ತಿದ್ರೆ ಅವ್ರ ಮೇಲೆ ಆ್ಯಕ್ಷನ್ ತಗೊಳ್ಳೇಬೇಕು. ನಾನು ನಿಮ್ಮ ಗಗನು. ಥ್ಯಾಂಕ್ ಯು ಸೊ ಮಚ್.